ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆಷಾಢ ಗುಪ್ತ ನವರಾತ್ರಿ ಅಥವಾ ಆಷಾಢ ನವರಾತ್ರಿ ಎಂದರೇನು, ಅದರ ಮಹತ್ವವೇನು ಎಂಬುದನ್ನು ತಿಳಿತಾ ಹೋಗೋಣ. ಪ್ರತಿ ವರ್ಷ ನಾವು 4 ನವರಾತ್ರಿಗಳನ್ನು ದೈವಕ್ಕಾಗಿ 9 ರಾತ್ರಿಗಳು ಆಚರಿಸುತ್ತೇವೆ. ಅವುಗಳೆಂದರೆ ಮಾಘ ಗುಪ್ತ ನವರಾತ್ರಿ, ಚೈತ್ರ ನವರಾತ್ರಿ, ಆಷಾಢ ಗುಪ್ತ ನವರಾತ್ರಿ ಮತ್ತು ಶರದ್ ನವರಾತ್ರಿ. ಬಹಳ ಸಮಯದವರೆಗೆ 2 ಗುಪ್ತ ನವರಾತ್ರಿಗಳಾದ ಮಾಘ ಗುಪ್ತ ನವರಾತ್ರಿ ಮತ್ತು ಆಷಾಢ ಗುಪ್ತ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಎಂದು ಕರೆಯುತ್ತಾರೆ. ಇಲ್ಲಿ ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ ಮತ್ತು ಮುಖ್ಯವಾಗಿ ತಾಂತ್ರಿಕ ಮತ್ತು ಸಾಧಕರು ಮಾತ್ರ ಗೌಪ್ಯವಾಗಿ ಆಚರಿಸುತ್ತಾರೆ. ಈ ವರ್ಷದ ಆಷಾಢ ನವರಾತ್ರಿಯು ಜುಲೈ 15ರಿಂದ ಪ್ರಾರಂಭವಾಗಿ ಜುಲೈ 23ರವರೆಗೆ ನಡೆಯುತ್ತದೆ. 9 ರೂಪಗಳ ಶಕ್ತಿ ದೇವತೆಗೆ ಮೀಸಲಾಗಿರುವ 9 ಹಗಲು ರಾತ್ರಿಗಳ ಅವಧಿಯಾಗಿದೆ. ಗುಪ್ತ ನವರಾತ್ರಿ ಎಂದು ಕರೆಯಲ್ಪಡುವ ಆಷಾಢ ನವರಾತ್ರಿಯನ್ನು ಆಷಾಢ ಶುಕ್ಲ ಪಕ್ಷದ ಸಮಯದಲ್ಲಿ ಆಚರಿಸಲಾಗುತ್ತದೆ. ಆಷಾಢ ಗುಪ್ತ ನವರಾತ್ರಿಯನ್ನು ಶಾಕಾಂಬರಿ ನವರಾತ್ರಿ ಅಥವಾ ಶಾಕಾಂಬರಿ ಉತ್ಸವ, ವಾರಾಹಿ ನವರಾತ್ರಿ, ಗಾಯತ್ರಿ ನವರಾತ್ರಿ, ಭದ್ರಕಾಳಿ ನವರಾತ್ರಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಗುಹ್ಯ ನವರಾತ್ರಿ ಮುಂತಾದ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಇದನ್ನು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಆಚರಿಸುತ್ತಾರೆ. ಗುಪ್ತ ನವರಾತ್ರಿಯ 9 ಹಗಲು ರಾತ್ರಿಗಳನ್ನು ಶಕ್ತಿ ಮತ್ತು ತಂತ್ರ ಸಾಧನೆಗಳ ಅವುಗಳ ಸಾಧನೆಗಳಿಗೆ ಅತ್ಯಂತ ಶಕ್ತಿಶಾಲಿ, ಪುಣ್ಯ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಹೆಚ್ಚಿನ ತಾಂತ್ರಿಕ ಆಚರಣೆಗಳು ಮತ್ತು ಸಾಧನೆಗಳನ್ನು ರಹಸ್ಯವಾಗಿ ನಡೆಸುವುದರಿಂದ ಆಷಾಢ ಮತ್ತು ಮಾಘ ನವರಾತ್ರಿಗಳನ್ನು ಗುಪ್ತ ನವರಾತ್ರಿ ಎಂದು ಕರೆಯುತ್ತಾರೆ. ಆಷಾಢ ಗುಪ್ತ ನವರಾತ್ರಿಯ ವಾರಾಹಿ ದೇವಿಯ ಎಲ್ಲ ಉಪಾಸಕರಿಗೆ ಅಥವಾ ಆರಾಧಕರಿಗೆ ವಿಶೇಷವಾಗಿ ಮುಖ್ಯವಾಗಿದೆ. ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾದ 7 ಮಾತೃಕೆಗಳಲ್ಲಿ ವಾರಾಹಿ ಮಾತೆಯು ಒಬ್ಬರು. 15ನೇ ಜುಲೈ ಬುಧವಾರದಂದು ಘಟಸ್ಥಾಪನೆ ಅಂದರೆ ಮಾ ಶೈಲಪುತ್ರಿಯ ಪೂಜೆ ಮಾಡಬಹುದು. 16ನೇ ಜುಲೈ ಗುರುವಾರ ಮಾ ಬ್ರಹ್ಮಚಾರಿಣಿ ಪೂಜೆ. 17ನೇ ಜುಲೈ ಶುಕ್ರವಾರ ಮಾ ಚಂದ್ರಘಂಟಾ ಪೂಜೆ, ಮಾ ಕೂಷ್ಮಾಂಡ ಪೂಜೆಯನ್ನು ಮಾಡಬಹುದು. 4ನೇ ನವರಾತ್ರಿಯ ದಿನ 18ನೇ ಜುಲೈ ಶನಿವಾರ ಮಾ ಸ್ಕಂದಮಾತೆಯ ಪೂಜೆ. 19ನೇ ಜುಲೈ ಭಾನುವಾರ ಮಾ ಕಾತ್ಯಾಯಿನಿ ಪೂಜೆ. ನವರಾತ್ರಿಯ 6ನೇ ದಿನ 20ನೇ ಜುಲೈ ಸೋಮವಾರ ಮಾ ಕಾಳರಾತ್ರಿಯ ಪೂಜೆ. ನವರಾತ್ರಿ 7ನೆಯ ದಿನ 21ನೇ ಜುಲೈ ಮಂಗಳವಾರ ದುರ್ಗಾ ಅಷ್ಟಮಿ ಮಾ ಮಹಾಗೌರಿ ಪೂಜೆ. ಸಂಧಿ ಪೂಜೆಯು ಪ್ರಾರಂಭವಾಗುವುದು ಜುಲೈ 22ಕ್ಕೆ, ಕೊನೆಗೊಳ್ಳುವುದು ಜುಲೈ 22ರ 5:40ಕ್ಕೆ. ನವರಾತ್ರಿಯ 8ನೇ ದಿನ 22ನೇ ಜುಲೈ ಬುಧವಾರ ಮಾ ಸಿದ್ಧಿದಾತ್ರಿಯ ಪೂಜೆ. ನವರಾತ್ರಿ 9ನೆಯ ದಿನ 23ನೇ ಜುಲೈ ಗುರುವಾರ ನವರಾತ್ರಿಯ ಪರಾಣ ಮಾಡುವುದು. ಪ್ರಾಚೀನ ವೈದಿಕ ಯುಗದಲ್ಲಿ ಗುಪ್ತ ನವರಾತ್ರಿಯು ಕೆಲವು ಸಾಧಕರು ಅಥವಾ ಋಷಿಗಳಿಗೆ ಮಾತ್ರ ಪರಿಚಿತವಾಗಿತ್ತು. ಗುಪ್ತ ನವರಾತ್ರಿಯು ತಂತ್ರಿಗಳು ಮತ್ತು ಸಾಧಕರಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಅವಧಿಯಲ್ಲಿ ದುರ್ಗಾದೇವಿ ಮತ್ತು ಮಹಾವಿದ್ಯಾದೇವತೆಗಳ ಸಾಧನೆ ಮಾಡುವುದರಿಂದ ಒಬ್ಬರ ಆಸೆಗಳನ್ನು ಈಡೇರಿಸಲು ಶಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಗುಪ್ತ ನವರಾತ್ರಿಯು ಹೆಚ್ಚಾಗಿ ತಾಂತ್ರಿಕ ಸಾಧನೆ ಮತ್ತು ಪೂಜೆಗಳಿಗೆ ಮಾತ್ರ ಜನಪ್ರಿಯವಾಗಿದೆ. ದೇವಿ ಭಾಗವತದ ಪ್ರಕಾರ ನವರಾತ್ರಿ ವರ್ಷಕ್ಕೆ 4 ಬಾರಿ ಸಂಭವಿಸುತ್ತದೆ. ಚೈತ್ರ ಮತ್ತು ಶರದ್ ನವರಾತ್ರಿಯಲ್ಲಿ ದೇವಿಯ 9 ರೂಪಗಳನ್ನು ಹೇಗೆ ಪೂಜಿಸುವಂತೆಯೇ ಗುಪ್ತ ನವರಾತ್ರಿಯಲ್ಲೂ ಸಹ ಮಹಾವಿದ್ಯಾದೇವತೆಗಳ ಆರಾಧನೆಯನ್ನು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗಿದೆ. ಗುಪ್ತ ನವರಾತ್ರಿಯ ಸಮಯದಲ್ಲಿ ಭಕ್ತರು ಮತ್ತು ಅನ್ವೇಷಕರು ಮಹಾಕಾಳಿ, ತಾರಾದೇವಿ, ತ್ರಿಪುರ ಸುಂದರಿ, ಭುವನೇಶ್ವರಿ, ಮಾತಾ ಚಿನ್ಮಸ್ತ, ತ್ರಿಪುರ ಭೈರವಿ, ಮಾ ಧೂಮಾವತಿ, ಮಾ ಬಗಲಮುಖಿ, ಮಾತಂಗಿ ಮತ್ತು ಕಮಲಾದೇವಿಯನ್ನು ಪೂಜಿಸುತ್ತಾರೆ. ಗುಪ್ತ ನವರಾತ್ರಿಯ 9 ಹಗಲು ರಾತ್ರಿಗಳು ಶಕ್ತಿ ಮತ್ತು ತಂತ್ರ ಸಾಧನೆಗಳಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ಅವಧಿಯು ವಿಶೇಷ ಮಹತ್ವವನ್ನು ಹೊಂದಿದೆ. ವಿಶೇಷವಾಗಿ ತಾಂತ್ರಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಜನರಿಗೆ ಶಕ್ತಿ ಸಾಧನವಾಗಿದೆ. ಭೈರವ ಸಾಧನ, ಮಹಾಕಾಳ ಸಾಧನ ಇವುಗಳಲ್ಲಿ ತೊಡಗಿರುವವರಿಗೆ ಆಷಾಢ ಗುಪ್ತ ನವರಾತ್ರಿಯ 9 ಹಗಲು ರಾತ್ರಿಗಳು ವಿವಿಧ ರೀತಿಯ ಶಕ್ತಿಗಳ ಆರಾಧನೆಗೆ ಮೀಸಲಾಗಿಟ್ಟಿದ್ದಾರೆ.
ಈ ಅವಧಿಯಲ್ಲಿ ಭಕ್ತರು ದುರ್ಗಾದೇವಿಯ ದೈವಿಕ ಆಶೀರ್ವಾದವನ್ನು ಕೋರಲು ಮಂತ್ರಗಳನ್ನು ಪಠಿಸುತ್ತಾರೆ. ದುರ್ಗಾ ಸಪ್ತಶತಿ, ದೇವಿ ಮಹಾತ್ಮೆ ಮತ್ತು ಮುಂತಾದ ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದು ಶ್ರೀಮದ್ ದೇವಿ ಭಾಗವತ ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ಆಷಾಢ ಗುಪ್ತ ನವರಾತ್ರಿಯ ವ್ರತಕಥೆ ಒಂದು ಇದೆ, ಕೇಳಿ ಸ್ನೇಹಿತರೆ. ಒಮ್ಮೆ ಕೋಸಲದ ರಾಜಕುಮಾರ ಸುದರ್ಶನನಿದ್ದನು. ಅವನು ರಾಜಮನೆತನದ ಪಿತೂರಿ ಮತ್ತು ದಂಗೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ತನ್ನ ತಾಯಿಯೊಂದಿಗೆ ಕಾಡಿಗೆ ಓಡಿ ಹೋದನು. ಕಾಡಿನಲ್ಲಿ ಸುದರ್ಶನನು ಒಂದು ಶಬ್ದವನ್ನು ಕೇಳಿದನು ಮತ್ತು ಅವನು ಚಿಕ್ಕ ಹುಡುಗನಾಗಿದ್ದಾಗ ಅದನ್ನು ತಮಾಷೆಯಾಗಿ ಅನುಕರಿಸುತ್ತಲೇ ಇದ್ದನು. ಅವನು ಪುನರಾವರ್ತಿಸುತ್ತಿದ್ದ ಶಬ್ದವು ಕ್ಲೀಂ ಪದವಾಗಿತ್ತು. ಇದು ಪ್ರಬಲವಾದ ಬೀಜ ಮಂತ್ರವಾಗಿದೆ. ಮಾ ದುರ್ಗಾ ಗುಪ್ತ ನವರಾತ್ರಿಯ ಸಮಯವಾಗಿದ್ದರಿಂದ ದುರ್ಗಾಮಾತೆ ಅವನಿಂದ ಪ್ರಸನ್ನಳಾಗಿ ಅವನಿಗೆ ಸಿಂಹಾಸನವನ್ನು ಗೆಲ್ಲಲು, ರಾಜ್ಯವನ್ನು ಆಳಲು ಮತ್ತು ಹೆಸರು, ಖ್ಯಾತಿ ಮತ್ತು ಸಮೃದ್ಧಿಯನ್ನು ಸಾಧಿಸಲು ಆಶೀರ್ವದಿಸುತ್ತಾಳೆ. ದಂತಕಥೆಗಳ ಪ್ರಕಾರ ಒಮ್ಮೆ ಋಷಿ ಶೃಂಗಿಯು ಅರಳಿ ಮರದ ಕೆಳಗೆ ಭಕ್ತರಿಗೆ ಉಪದೇಶ ನೀಡುತ್ತಿದ್ದಾಗ ಜನಸಮೂಹದಲ್ಲಿದ್ದ ಒಬ್ಬ ಮಹಿಳೆ ತನ್ನ ಪತಿಯ ಕೆಟ್ಟ ಚಟುವಟಿಕೆಗಳಿಂದಾಗಿ ಮಾ ದುರ್ಗೆಯ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಋಷಿಗೆ ಹೇಳಿದಳು. ಆಕೆಯ ಪತಿ ಎಲ್ಲ ರೀತಿಯ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದನು ಮತ್ತು ಅವಳನ್ನು ಅವುಗಳಲ್ಲಿ ಭಾಗವಹಿಸಲು ಒತ್ತಾಯಿಸುತ್ತಿದ್ದನು. ಇದರಿಂದಾಗಿ ಆ ಮಹಿಳೆಗೆ ಯಾವುದೇ ರೀತಿಯ ವ್ರತ, ಪೂಜೆ ಅಥವಾ ಆಚರಣೆಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ದುರ್ಗಾದೇವಿಯ ಪಾದಗಳಲ್ಲಿ ಆಶ್ರಯ ಪಡೆಯಲು ಬಯಸಿದ್ದಳು, ಆದರೆ ತನ್ನ ಪತಿಯ ಕಾರ್ಯಗಳಿಂದಾಗಿ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ಮಾ ದುರ್ಗೆಯ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುವಂತೆ ಋಷಿ ಶೃಂಗಿಯರನ್ನು ಕೇಳಿದಳು. ನಂತರ ಋಷಿ ಶೃಂಗಿ ಆ ಮಹಿಳೆಗೆ ಚೈತ್ರ ಮತ್ತು ಶರದ್ ನವರಾತ್ರಿಯ ಬಗ್ಗೆ ಜನರಿಗೆ ತಿಳಿದಿದೆ ಎಂದು ಹೇಳಿದರು. ಆದರೆ ಇವುಗಳಲ್ಲದೆ ಒಂದು ವರ್ಷದಲ್ಲಿ 2 ರಹಸ್ಯ ನವರಾತ್ರಿಗಳಿವೆ. ಆ ಸಮಯದಲ್ಲಿ ಮಾತೃದೇವಿಯ 10 ಮಹಾವಿದ್ಯಾ ರೂಪಗಳನ್ನು ಆವಾಹಿಸಲಾಗುತ್ತದೆ. ಗುಪ್ತ ನವರಾತ್ರಿಯ ಸಮಯದಲ್ಲಿ ದುರ್ಗೆಯ ಆಶೀರ್ವಾದವನ್ನು ಪಡೆಯಲು ಆಕೆಯನ್ನು ಪೂಜಿಸುವಂತೆ ಋಷಿ ಶೃಂಗಿ ಮಹಿಳೆಗೆ ಸಲಹೆ ನೀಡಿದರು. ಗುಪ್ತ ನವರಾತ್ರಿಯ ಸಮಯದಲ್ಲಿ ಮಹಿಳೆ ತೀವ್ರವಾದ ತಪಸ್ಸನ್ನು ಮಾಡಿದಳು. ಇದರಿಂದಾಗಿ ಅವಳು ಶಾಂತಿ ಮತ್ತು ಸಮೃದ್ಧಿಯನ್ನು ಸಾಧಿಸಿದಳು. ಆಕೆಯ ಪತಿ ತನ್ನ ದುರಾಸೆಯ ಜೀವನವನ್ನು ತ್ಯಜಿಸಿ ಜವಾಬ್ದಾರಿಯುತ ಕುಟುಂಬ ಪುರುಷನಾದನು. ಗುಪ್ತ ನವರಾತ್ರಿಯ ಸಮಯದಲ್ಲಿ ಅವಳು ಪೂಜಿಸಿದ ಮಾ ದುರ್ಗೆಯ ಆಶೀರ್ವಾದದಿಂದ ಇದೆಲ್ಲವೂ ಸಂಭವಿಸಿತು. ಗುಪ್ತ ಎಂದರೆ ಸಂಸ್ಕೃತದಲ್ಲಿ ರಹಸ್ಯ ಎಂದರ್ಥ. ಹಳೆಯ ಕಾಲದಲ್ಲಿ ಮಾಘ ಮತ್ತು ಆಷಾಢ ಮಾಸಗಳಲ್ಲಿ ವರ್ಷದಲ್ಲಿ 2 ಬಾರಿ ನಡೆಯುವ ಗುಪ್ತ ನವರಾತ್ರಿಗಳ ಬಗ್ಗೆ ಕಡಿಮೆ ಜನರಿಗೆ ತಿಳಿದಿತ್ತು. ಈ ಹಬ್ಬಗಳು ಮತ್ತು ಅವುಗಳ ಆಚರಣೆಗಳನ್ನು ಪ್ರಾಥಮಿಕವಾಗಿ ತಂತ್ರಿಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲು ಮಾತ್ರ ಬಹಳ ಶ್ರದ್ಧಾವಂತ ಸಾಧಕರು ನಡೆಸುತ್ತಿದ್ದರು. ದೈವಿಕ ತಾಯಿಯಿಂದ ಆಶೀರ್ವಾದ ಪಡೆಯಲು ಈ ಹಬ್ಬವನ್ನು ರಹಸ್ಯವಾಗಿ ಆಚರಿಸಬೇಕು ಎಂದು ನಂಬಲಾಗಿದೆ. ಆಷಾಢ ಗುಪ್ತ ನವರಾತ್ರಿಯ ಸಮಯದಲ್ಲಿ ವಾರಾಹಿ ದೇವಿಯ ಭಕ್ತರು ಭೌತಿಕ ಸಮೃದ್ಧಿ, ಆಧ್ಯಾತ್ಮಿಕ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ರಕ್ಷಣೆಗಾಗಿ ಅವಳು ಪೂಜಿಸುತ್ತಾರೆ. ವಾರಾಹಿ ದೇವಿಯು ಸಪ್ತ ಮಾತೃಕೆಯರಲ್ಲಿ ಒಬ್ಬಳು. ಅವಳು ವಿಷ್ಣುವಿನ ವರಾಹ ಅವತಾರದ ಪತ್ನಿ. ವಾರಾಹಿ ದೇವಿಯು ಶುಂಭ, ನಿಶುಂಭ ಮತ್ತು ಅವರ ಸೈನ್ಯಗಳೊಂದಿಗಿನ ಯುದ್ಧದ ಸಮಯದಲ್ಲಿ ಮಾ ದುರ್ಗಾಗೆ ಸಹಾಯ ಮಾಡಿದ ಯೋಧ ದೇವತೆ. ಅವಳ ಮುಖವು ಹಂದಿಯ ಮುಖವನ್ನು ಹೋಲುತ್ತದೆ. ಅವಳು ತನ್ನ ಭಕ್ತರಿಗೆ ಶತ್ರುಗಳ ಮೇಲೆ ವಿಜಯ, ಪ್ರಗತಿ, ಯಶಸ್ಸು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸುತ್ತಾಳೆ. ವಾರಾಹಿ ದೇವಿಯನ್ನು ಧೈರ್ಯ, ನಿರ್ಭಯತೆ ಮತ್ತು ಎಲ್ಲ ನಕಾರಾತ್ಮಕ ದುರ್ಗುಣಗಳ ಮೇಲಿನ ನಿಯಂತ್ರಣಕ್ಕಾಗಿ ಪೂಜಿಸಲಾಗುತ್ತದೆ. ಆಷಾಢ ಗುಪ್ತ ನವರಾತ್ರಿಯ ಸಮಯದಲ್ಲಿ ಕೆಳಗೆ ತಿಳಿಸಲಾದ ವಾರಾಹಿ ದೇವಿ ಮಂತ್ರಗಳನ್ನು ಪಠಿಸುವುದು ಬಹಳ ಪುಣ್ಯಕರ ಮತ್ತು ಪ್ರಯೋಜನಕಾರಿ ಎಂದು ಹೇಳಲಾಗಿದೆ. ಓಂ ವಾರಾಹಿ ಸರ್ವತೋ ಮಾಂ ರಕ್ಷ ರಕ್ಷ, ದುರ್ಗೆ ಹುಂ ಪಟ್ ಸ್ವಾಹಾ, ಓಂ ಮಹಿಷಧ್ವಜಾಯೇ ವಿದ್ಮಹೇ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳಿಕೊಳ್ಳಬಹುದು. ಆಷಾಢ ಗುಪ್ತ ನವರಾತ್ರಿಯ ಅವಧಿಯನ್ನು ನಿರ್ದಿಷ್ಟ ಪ್ರಯೋಜನಕ್ಕಾಗಿ ಮಾತ್ರ, ನಿರ್ದಿಷ್ಟ ಕಾರ್ಯವನ್ನು ಸಾಧಿಸಲು, ಆಸೆಗಳನ್ನು ಪೂರೈಸಲು, ಮಾತೃದೇವಿಯ ಅನುಗ್ರಹವನ್ನು ಪಡೆಯಲು ಅತ್ಯಂತ ಸೂಕ್ತ ಸಮಯವೆಂದು ಪರಿಗಣಿಸಲಾಗಿದೆ. ಈ ಶುಭ ದಿನಗಳಲ್ಲಿ ದುರ್ಗಾದೇವಿಯ ಆಶೀರ್ವಾದಕ್ಕಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸಲು ವ್ಯಾಪಕವಾದ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ. ಎಲ್ಲ 9 ದಿನಗಳಲ್ಲಿ ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಸಪ್ತ ಶ್ಲೋಕವನ್ನು ಓದುವುದು
ತುಂಬ ಪ್ರಯೋಜನಕಾರಿ ಮತ್ತು ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಈ ಹಬ್ಬವು ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಭಕ್ತರು ವಾರಾಹಿ ದೇವಿಯ ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ಪಡೆಯುತ್ತಾರೆ. ಇದು ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶುದ್ಧೀಕರಣಕ್ಕೆ ಅವಕಾಶವನ್ನು ನೀಡುತ್ತದೆ. ಆಚರಣೆಗಳು ಮತ್ತು ಪ್ರಾರ್ಥನೆಗಳು ಭಾಗವಹಿಸುವವರಿಗೆ ದೈವಿಕತೆಯೊಂದಿಗಿನ ಸಂಪರ್ಕವನ್ನು ಗಾಢವಾಗಿಸಲು ಸಹಾಯ ಮಾಡುತ್ತದೆ, ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತದೆ. ಒಟ್ಟಿಗೆ ಆಚರಿಸುವುದರಿಂದ ಭಾಗವಹಿಸುವವರಲ್ಲಿ ಏಕತೆ ಮತ್ತು ಒಗ್ಗಟ್ಟಿನ ಭಾವನೆ ಬೆಳೆಯುತ್ತದೆ. ಹಬ್ಬಗಳು ದೈನಂದಿನ ಒತ್ತಡಗಳಿಂದ ವಿರಾಮ ಪಡೆದು ಆತ್ಮಾವಲೋಕನಕ್ಕೆ ಸಮಯವನ್ನು ಒದಗಿಸುತ್ತವೆ. ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಆಚರಿಸುತ್ತಲೂ ಇದೆ. ಒಟ್ಟಾರೆಯಾಗಿ ವಾರಾಹಿ ನವರಾತ್ರಿಯನ್ನು ಆಚರಿಸುವವರಿಗೆ ಅದು ಅರ್ಥಪೂರ್ಣ ಮತ್ತು ಸಮೃದ್ಧ ಅನುಭವವನ್ನು ಉಂಟುಮಾಡಿದೆ. ಆಷಾಢ ಗುಪ್ತ ನವರಾತ್ರಿಯ ಸಮಯದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ನಿಯಮಗಳಿವೆ ಸ್ನೇಹಿತರೆ. ಆಷಾಢ ಗುಪ್ತ ನವರಾತ್ರಿಯನ್ನು ಸಾರ್ವಜನಿಕವಾಗಿ ಆಚರಿಸಬೇಡಿ. ಹತ್ತಿರದ ಕುಟುಂಬವನ್ನು ಹೊರತುಪಡಿಸಿ ಇತರರನ್ನು ಪೂಜೆಗೆ ಮನೆಗೆ ಆಹ್ವಾನಿಸಬಾರದು. ಪೂಜೆಯ ಚಿತ್ರಗಳು ಅಥವಾ ವಿಡಿಯೋಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳುವುದನ್ನು ತಡೆಯಿರಿ. ಗುಪ್ತ ನವರಾತ್ರಿಯ ಸಮಯದಲ್ಲಿ ಪೂಜೆ ಮತ್ತು ವ್ರತವನ್ನು ಮಾಡುವ ಭಕ್ತರು ಚರ್ಮದಿಂದ ಮಾಡಿದ ಯಾವುದೇ ವಸ್ತುಗಳನ್ನು ಧರಿಸಬಾರದು ಅಥವಾ ಬಳಸಬಾರದು. ಕೋಪ, ಅಸೂಯೆ, ಕಾಮ ಮತ್ತು ಆಸೆಗಳನ್ನು ಸಂಪೂರ್ಣವಾಗಿ ದೂರವಿಡಬೇಕು. ಈ ಅವಧಿಯಲ್ಲಿ ಕೂದಲನ್ನು ಕತ್ತರಿಸಬಾರದು. ಈ ಅವಧಿಯಲ್ಲಿ ಉಗುರುಗಳನ್ನು ಸಹ ಕತ್ತರಿಸಬಾರದು. ಮಕ್ಕಳ ಮುಂಡನ ಸಂಸ್ಕಾರ ಮಾಡಬಾರದು. ಈ ಅವಧಿಯಲ್ಲಿ ಕುಟುಂಬ ಸದಸ್ಯರು ಕೂದಲು ಕತ್ತರಿಸುವುದನ್ನು ತಪ್ಪಿಸುವುದು ಉತ್ತಮ. ಮತ್ತು ಈ ಅವಧಿಯಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಅದು ನೆಗೆಟಿವ್ ಆಕರ್ಷಣೆಯಾಗಿ ಹೊರಹೊಮ್ಮುತ್ತದೆ. ಭಕ್ತರು ಹಗಲಿನ ವೇಳೆಯಲ್ಲಿ ನಿದ್ರೆ ಮಾಡಬಾರದು. ಚಿಕ್ಕ ಮಕ್ಕಳು, ಗರ್ಭಿಣಿಯರು, ವೃದ್ಧರು ಮತ್ತು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರು ವ್ರತವನ್ನು ಕಟ್ಟುನಿಟ್ಟಾಗಿ ಮಾಡಬಾರದು. ಈ ಅವಧಿಯಲ್ಲಿ ಮದ್ಯವನ್ನು ಸಹ ಸೇವಿಸಬಾರದು. ಇನ್ನು ಆಷಾಢ ಗುಪ್ತ ನವರಾತ್ರಿ ಪೂಜಾ ವಿಧಿವಿಧಾನಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಗುಪ್ತ ನವರಾತ್ರಿಯ ಸಮಯದಲ್ಲಿ ದೇವಿಯ ಭಕ್ತರು ಕಠಿಣ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಸಾಧನವನ್ನು ಅಭ್ಯಾಸ ಮಾಡುತ್ತಾರೆ. ಅಪರೂಪದ ನಿಗೂಢ ಶಕ್ತಿಯನ್ನು ಪಡೆಯಲು ಕಠಿಣವಾದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿರುತ್ತಾರೆ. ಅವರು ದಿನಕ್ಕೆ ಒಮ್ಮೆ ಮಾತ್ರ ಶುದ್ಧ ಸಾತ್ವಿಕ ಆಹಾರವನ್ನು ತಿನ್ನುತ್ತಾರೆ. ಆರೋಗ್ಯ ಕಾರಣಗಳಿಂದಾಗಿ ಭಕ್ತರು ಕಠಿಣ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದೇ ಇದ್ದಲ್ಲಿ ಭಾಗಶಃ ಉಪವಾಸವನ್ನು ಅನುಮತಿಸಲಾಗುತ್ತದೆ. ಮುಂಜಾನೆ ಮತ್ತು ಸಂಜೆ ಪ್ರಾರ್ಥನೆಗಳನ್ನು ಮಾಡಬಹುದು. ಸಿದ್ಧಿ ಮತ್ತು ಮೋಕ್ಷವನ್ನು ಪಡೆಯಲು ಬಯಸುವವರು ಕುಶ ಅಥವಾ ದೂರ್ವಾ ಹುಲ್ಲಿನ ಚಾಪೆಯಿಂದ ಮಾಡಿದ ಆಸನದ ಮೇಲೆ ಕುಳಿತು ಧ್ಯಾನ ಮಾಡಬೇಕು ಮತ್ತು ಹಸುವಿನ ತುಪ್ಪವನ್ನು ಬಳಸಿ ದೀಪ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸಬೇಕು. ಒಂದೇ ಬತ್ತಿ ಅಥವಾ 9 ಬತ್ತಿಗಳನ್ನು ಬೆಳಗಿಸಬೇಕು. ದೇವಿಗೆ ಹೂವನ್ನು ಅಂದರೆ ಕೆಂಪು ಬಣ್ಣದ ದಾಸವಾಳದ ಹೂವನ್ನು ಅರ್ಪಿಸಬೇಕು. ಕೆಂಪು ಶ್ರೀಗಂಧ ಅಥವಾ ರುದ್ರಾಕ್ಷಿ ಮಣಿಗಳ ಮಾಲೆಯನ್ನು ಬಳಸಿ ದೇವಿಯ ಪ್ರಾರ್ಥನೆ ಮಾಡಿ ಮಂತ್ರಗಳನ್ನು ಪಠಿಸಬೇಕು. ವಾರಾಹಿ ದೇವಿಗೆ ಪ್ರಾರ್ಥಿಸಿ ವಾರಾಹಿ ಮಂತ್ರಗಳನ್ನು ಪಠಿಸಬೇಕು. ದುರ್ಗಾ ಸಪ್ತಶತಿ, ದುರ್ಗಾ ಸಪ್ತಶ್ಲೋಕಿ, ದೇವಿ ಮಹಾತ್ಮೆ ಮತ್ತು ಶ್ರೀಮದ್ ದೇವಿ ಭಾಗವತ ಓದುವುದು ಅಪಾರವಾದ ಅನುಗ್ರಹವನ್ನು ನೀಡುತ್ತದೆ. ಗುಪ್ತ ನವರಾತ್ರಿಯ ಸಮಯದಲ್ಲಿ ಇತರ ನವರಾತ್ರಿಗಳಂತೆ ಪೂಜೆಯನ್ನು ನಡೆಸಲಾಗುತ್ತದೆ. 9 ದಿನಗಳ ಕಾಲ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಂಡು ಭಕ್ತರು ಪ್ರತಿಪದದಂದು ಘಟಸ್ಥಾಪನೆ ಮಾಡಿದ ನಂತರ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದುರ್ಗಾದೇವಿಯನ್ನು ಪೂಜಿಸುತ್ತಾರೆ. ಅಷ್ಟಮಿ ಅಥವಾ ನವಮಿಯ ದಿನದಂದು ಭಕ್ತರು ಯುವತಿಯರ ಪೂಜೆಯೊಂದಿಗೆ ಉಪವಾಸವನ್ನು ಆಚರಿಸುತ್ತಾರೆ. ಆದಾಗ್ಯೂ ಗುಪ್ತ ನವರಾತ್ರಿಯಲ್ಲಿ ಈ ಆಚರಣೆಗಳನ್ನು ಯಾರಿಗೂ ಚರ್ಚಿಸಬಾರದು ಅಥವಾ ಬಹಿರಂಗಪಡಿಸಬಾರದು. ಗುಪ್ತ ನವರಾತ್ರಿಯ ಸಮಯದಲ್ಲಿ ನಿರ್ದಿಷ್ಟ ಪ್ರಯೋಜನಗಳನ್ನು ಪಡೆಯಲು ನಿರ್ದಿಷ್ಟ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಆಷಾಢ ಗುಪ್ತ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಗೆ ಸಮರ್ಪಿತವಾದ ಕೆಲವು ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸುತ್ತಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚೆ.
ಓಂ ಶ್ರೀಂ ಹೀಂ ಶ್ರೀ ದುರ್ಗಾದೇವಾಯ ನಮಃ. ಇದು ಗುಪ್ತ ನವರಾತ್ರಿಯ ಮಹತ್ವ. ಈ ಪವಿತ್ರ 9 ದಿನಗಳಲ್ಲಿ ಭಕ್ತಿಯಿಂದ ದೇವಿಯ ಆರಾಧನೆ ಮಾಡಿ ಮನಃಶುದ್ಧಿಯಿಂದ ಪ್ರಾರ್ಥಿಸಿದರೆ ತಾಯಿ ದುರ್ಗೆಯ ಕೃಪೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಐಶ್ವರ್ಯ ಮತ್ತು ಯಶಸ್ಸನ್ನು ಕರುಣಿಸುತ್ತಾಳೆ ಎಂಬ ಧಾರ್ಮಿಕವಾದ ನಂಬಿಕೆ ಇದೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಪ್ರತಿದಿನ ಇಂತಹ ಭಕ್ತಿ, ದೇವಸ್ಥಾನಗಳ ಇತಿಹಾಸ, ವ್ರತಗಳು ಮತ್ತು ಧಾರ್ಮಿಕ ಮಾಹಿತಿಗಳನ್ನು ಮೊದಲು ಪಡೆಯಲು ನಮ್ಮೊಂದಿಗೆ ಸದಾ ಇರಿ. ಜೈ ಮಾತಾ ಜೈ ದುರ್ಗಾ ಪರಮೇಶ್ವರಿ. ಧನ್ಯವಾದಗಳು.